ಆತ್ಮೀಯ ಬಂಧುಗಳೇ, ಇವತ್ತು ಪರಮಪೂಜ್ಯ ಸ್ವಾಮೀಜಿಯವರ ಪಾದ ಸ್ಪರ್ಶದಿಂದ ಯಲ್ಲಾಪುರ ಮತ್ತೊಮ್ಮೆ ಪುನೀತವಾಗಿದೆ. ಈಗ ನಾವುಗಳು ಪರಮಪೂಜ್ಯರ ಆಶೀರ್ವಚನವನ್ನು ಕೇಳುವುದರ ಮುಖಾಂತರ ನಮ್ಮ ಹೃದಯ ಮನಸ್ಸುಗಳನ್ನು ಸಹ ಪವಿತ್ರವನ್ನಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಪರಮಪೂಜ್ಯರಿಗಾಗಿ ಈಗ ಸಮಯವನ್ನು ಮೀಸಲಾಗ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಪಜ್ಜರತ್ನಾಕ್ಯಮೇದದ್ಯ ನಿತ್ಯ ಶುದ್ಧ ಪಠನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತೆ ವಸ್ತಿ ಮಾನಸ. ಈಗ 7:05 ಆಗಿದೆ. ಗುರುಗಳು ಹೇಳಿದ ಮೇಲೆ ವಾಚ್ ನೋಡಬಾರ್ದು, ನಂಬಿಡ್ಬೇಕು. ಎಲ್ಲರೂ ಸೇರಿದಾಗ ಆ ಸಮಯ ಓಡಿದ್ದೇ ಗೊತ್ತಾಗೋದಿಲ್ಲ. ನಾವು ಭಾಳ ದೂರದಿಂದ ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಭಾಳ ಅತ್ಯುತ್ತಮ ಕಾರ್ಯಕ್ರಮ ಅಂತ ಕೇಳ್ಪಟ್ಟು ಭಾಳ ಉತ್ಸುಕತೆಯಲ್ಲಿ ಇಲ್ಲಿವರೆಗೆ ಓಡಿ ಬಂದದ್ದು. ಭಾಳ ಕಡೆ ಭಾಷಣಗಳನ್ನು, ಪ್ರವಚನಗಳನ್ನು, ಆಶೀರ್ವಚನಗಳನ್ನು ನಾವು ಮಾಡಿದ್ದೇವೆ. ಎಲ್ಲ ಕಡೆ ಮಾಡಿದರೂ ಕೂಡ ಯಲ್ಲಾಪುರದಲ್ಲಿ ಮಾಡೇ ಇರಲಿಲ್ಲ. ಯಲ್ಲಾಪುರಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಇವತ್ತು ಬಂದು ಮಾತಾಡ್ತಾ ಇರುವಂಥದ್ದು. ಯಲ್ಲಾಪುರದಲ್ಲಿ ಮಾತಾಡಿದರೆ ಎಲ್ಲ ಪುರಗಳಲ್ಲೂ ಮಾತಾಡಿದಷ್ಟು ಶಕ್ತಿ ಬರ್ತದೆ. ಹಾಗಾಗಿ ಇದು ಯಲ್ಲಾಪುರ ಅಂತ. ಕರಾವಳಿ ತೀರದವರೆಲ್ಲರೂ ಬುದ್ಧಿವಂತರು ಅಂತೇಳಿ ಹೇಳ್ತಾರೆ. ದಕ್ಷಿಣ ಕನ್ನಡ ಮಂಗಳೂರಿನಿಂದ ಹಿಡಿದು ಈ ಯಲ್ಲಾಪುರದವರೆಗೆ ಬುದ್ಧಿವಂತರಾಗಲಿಕ್ಕೆ ಕಾರಣ ಏನು ಅಂತಂದರೆ, ಭಾಳಷ್ಟು ಜನ ಹೇಳೋದು ಮೀನಿನ ತಲೆ ತಿಂದವರು ಅಂತ. ಮೀನಿನ ತಲೆ ತಿಂದದ್ರಿಂದ ಬುದ್ಧಿವಂತರಾದ್ದಲ್ಲ, ನಿಮ್ಮನ್ನು ಬುದ್ಧಿವಂತರು ಮಾಡಿದ್ದು ಯಕ್ಷಗಾನ ಅನ್ನುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಲೆ. ಆಗಲೇ ಪ್ರಮೋದ್ ಹೆಗಡೆಯವರು ಒಂದು ಮಾತು ಹೇಳಿದರು. ಯಕ್ಷಗಾನವನ್ನು ಯಾರು ನೋಡ್ತಾರೆಯೋ, ಯಕ್ಷಗಾನದಲ್ಲಿ ಯಾರು ಭಾಗವಹಿಸ್ತಾರೋ ಅವರ ಮನೆಯಲ್ಲಿ ತನ್ನಷ್ಟಕ್ಕೆ ಸಂಸ್ಕಾರ, ಸಂಸ್ಕೃತಿ ಬೆಳೆಯುತ್ತೆ ಅಂತ. ಅಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದಿರಿ. ವೇದಿಕೆಯೂ ಸಹ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ವೇದಿಕೆ. ನಾನು ಪ್ರಸಾದ್ ಹತ್ರ ಹೇಳಿದ್ದೆ, ಸುಮಾರು 50 ನಿಮಿಷ ನಾನು ಮಾತಾಡಲೇಬೇಕು ಅಂತ. ಈಗ ಇಳಿತಾ ಈ GST ಟ್ಯಾಕ್ಸ್ ಇಳ್ದಂಗೆ ಇಳಿತಾ ಇದೆ ಸಮಯ ಕೂಡ. ಎಲ್ಲರೂ ಭಾಳ 2 ನಿಮಿಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಸಂಕಲ್ಪ ಈ ಹೆಸರು ಭಾಳ ಪ್ರಾಚೀನದ್ದು. ಜಗತ್ತಿನಲ್ಲಿ ಇಷ್ಟು ಪ್ರಾಚೀನವಾದ ಹೆಸರೇ ಇಲ್ಲ. ಆಶ್ಚರ್ಯ ಆಗ್ಬೋದು, ಪ್ರಮೋದ್ ರಾವಿಗೆ ಈ ಒಂದು ಮನಸ್ಸಿನಲ್ಲಿ ಹೇಗೆ ಬಂದಿರ್ಬೋದು, ಈ ಹೆಸರಿಡಬೇಕು, ಯಾರು ಮೊದಲು ಸಂಕಲ್ಪ ಮಾಡಿದವರು ಅಂತ ಹೇಳಿದರೆ, ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಆದಿಶಕ್ತಿ ಮಹಮ್ಮಾಯೆ, ಆ ದೇವಿ ಮೊದಲನೇ ಸಂಕಲ್ಪ ಮಾಡಿ ಅವಳಿಂದ ಹುಟ್ಟಿರ್ತಕ್ಕಂತಹ 3 ಎಲಿಮೆಂಟ್ಸ್, ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಜಗತ್ತು ಸೃಷ್ಟಿಯಾಗಿದ್ದು ಆಟಮಿಂದ ಏನು ಹೇಳಿದಾರೋ ಅದೇ ಆಟಮು ನಮ್ಮ ಭಾಷೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಂಥೇಳಿ ಪ್ರಾರಂಭ ಮಾಡಿದ್ದು. ನಿಮಗೆ ಆಟಮ್ ಸ್ಟ್ರಕ್ಚರ್ ಗೊತ್ತಿದೆ. ಪ್ರೋಟಾನ್ ಜೊತೆಯಲ್ಲಿ ನ್ಯೂಟ್ರಾನ್ ಇರ್ತದೆ, ಅದಕ್ಕೆ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರ್ತದೆ. ಎಲೆಕ್ಟ್ರಾನ್ ಅನ್ನುವಂಥದ್ದು ಋಣಾತ್ಮಕವಾಗಿರ್ತಕ್ಕಂಥ ಒಂದು ಎಲಿಮೆಂಟ್, ಅಂದರೆ ಅದು ಲಯ ಅಂತ. ಇದರೊಳಗೂ ಅದೇ ಥರದಲ್ಲಿ ವ್ಯಾಸರು ಬಿಂಬಿಸ್ತಾರೆ ನೋಡಿ. ದೇವಿ ಮಹಾತ್ಮೆ ಯಕ್ಷಗಾನ ನೀವೆಲ್ಲ ನೋಡಿದ್ದೀರಿ. ಅದು ಕತೆ ಅಷ್ಟೇ ಅಲ್ಲ, ಈ ಸೃಷ್ಟಿಯಲ್ಲಿ ಆಟಮ್ ಉತ್ಪತ್ತಿಯಾಗಿದ್ದು ಹೇಗೆ ಅನ್ನೋದನ್ನು ವ್ಯಾಸರು ಬರೆದದ್ದು. ಪ್ರೋಟಾನ್ ವಿಷ್ಣು, ನ್ಯೂಟ್ರಾನ್ ಅದರ ಜೊತೆಯಲ್ಲಿ ಸೇರಿದಂಥ ಬ್ರಹ್ಮ, ಅದಕ್ಕೆ ಸುತ್ತುವರೆದದ್ದು ಲಯಕರ್ತನಾದಂಥ ಶಿವ, ಅದು ಎಲೆಕ್ಟ್ರಾನ್. ಇದು ಸೇರಿ
ಆಟಮ್ ಆಯಿತು, ಅಲ್ಲಿಂದ ಸೃಷ್ಟಿ ಬೆಳೀತಾ ಬಂತು. ಈ ಸಂಕಲ್ಪ ಮಾಡಿದಾಗ ಎರಡನೇ ಸಂಕಲ್ಪ ಮಾಡಿದ್ದು ನಾರಾಯಣ. ಯಾವಾಗ ಈ ದೇವಿ ಅವನೊಳಗಡೆ ಸೇರಿ ಮಹಮ್ಮಾಯ ಶಕ್ತಿಯಾಗಿ ಯೋಗ ನಿದ್ರೆಯಲ್ಲಿ ಮಲಗಿಸಿದಾಗ ಅವಳು ನಾರಾಯಣನಿಗೆ ಒಂದು ಹೇಳ್ತಾಳೆ, ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಏಕೈಕ ಪುಷ್ಪ ಅದು ಪದ್ಮ. ಆ ಪದ್ಮದ ದಂಟನ್ನು ನಿನ್ನ ನಾಭಿಯಲ್ಲಿ ಇಟ್ಕೊಂಡು ಬ್ರಹ್ಮನನ್ನು ಹೊರಗೆ ತೆಗಿಯಂತ. ಆ ಕತೆ ತುಂಬ ಇದೆ, ನಾನು ಅದನ್ನು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಆ ಬ್ರಹ್ಮ ಹೊರಗೆ ಬಂದ ಮೇಲೆ ಪದ್ಮದ ಮೇಲೆ ಕುಳಿತಂತಹ ಬ್ರಹ್ಮ ಮೂರನೆಯ ಸಂಕಲ್ಪವನ್ನು ಮಾಡ್ತಾನೆ. ಏನು ಅಂತಂದರೆ ಸೃಷ್ಟಿಯನ್ನು ಮಾಡೋದು ಹೇಗೆ ಅಂತಲೇ. ಸುಮಾರು 50 ವರ್ಷಗಳ ಕಾಲ ಬ್ರಹ್ಮಂದು 50 ವರ್ಷಗಳ ಕಾಲ ಬರೀ ಪದ್ಮದ ಮೇಲೆ ಸಂಕಲ್ಪದಲ್ಲೇ ಕಳೆದ್ನಂತವನು. ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು. ನೋಡಿ ಹೇಗಿದೆ ಅಂತ. 50 ವರ್ಷ ಅಂತಂದರೆ ಬ್ರಹ್ಮನದ್ದು, ಬ್ರಹ್ಮನಿಗೆ ಒಂದು ದಿವಸ ಅಂತಂದರೆ ನಮ್ಮಗಳದ್ದು 864 ಕೋಟಿ ವರ್ಷ ಆದರೆ ಒಂದು ದಿನ ಬ್ರಹ್ಮನಿಗೆ. ನಮಗೆ 864 ಕೋಟಿ ವರ್ಷ ಆದರೆ ಬ್ರಹ್ಮನಿಗೆ ಒಂದು ದಿನ. ಅಂಥದ್ದು 365 ದಿನ ಆಗಬೇಕು. ಅಲ್ಲಿಗೆ ಎಷ್ಟು ಕೋಟಿ ಆಗಿರ್ಬೋದು ಲೆಕ್ಕ ಹಾಕಿ. ಅಂಥದ್ದು 50 ಪದ್ಮದ ಮೇಲೆ ಕಳೆದದ್ರಿಂದ ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು. ಅದಾದ ಮೇಲೆ ಹಿರಣ್ಯಾಕ್ಷ ಹುಟ್ಟಿದ್ದ. ಆ ಸಂದರ್ಭದಲ್ಲಿ ಇದೇ ವಿಷ್ಣುವಿನಿಂದ ಶ್ವೇತವರಾಹ ಅವತಾರ ಆಗಿತ್ತು. ಆ ಶ್ವೇತವರಾಹ ಅವತಾರ ಆಗುವ ಸಂದರ್ಭದಲ್ಲಿ ಬ್ರಹ್ಮ ಮಾಡಿದಂಥ ಸಂಕಲ್ಪದಿಂದ ಒಂದೊಂದೇ ಸೃಷ್ಟಿ ಮಾಡಿದಂತೆ. ನೀವೀಗಲೂ ಕೇಳ್ತೀವಿ ಸಂಕಲ್ಪ, ನೀವು ಪೂಜೆ ಮಾಡುವಾಗ ಸಂಕಲ್ಪ ಮಾಡ್ತೀರಿ. ಆ ಸಂಕಲ್ಪ ಮಾಡುವಾಗಲೂ ಕೂಡ ಶ್ವೇತವರಾಹ ಕಲ್ಪೆ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಆ ಶ್ವೇತವರಾಹ ಕಲ್ಪದಲ್ಲಿ ಮಾಡಿರ್ತಕ್ಕಂಥ ಬ್ರಹ್ಮನ ಸಂಕಲ್ಪದಿಂದ 10 ರೂಪದ ಸೃಷ್ಟಿಗಳಾಯಿತು. ಆ 10 ರೂಪದ ಸೃಷ್ಟಿಯಲ್ಲಿ 9ನೇ ಸೃಷ್ಟಿಯೇ ಮನುಷ್ಯ. ಈ 9ನೇ ಸೃಷ್ಟಿ ಆಗುವಾಗ ಅವನ ದೇಹದಿಂದ 2 ರೂಪ ಹೊರಗೆ ಬಿತ್ತಂತೆ. ಕ ಅಂದರೆ ಬ್ರಹ್ಮನ ದೇಹ, ಯಾ ಅಂದರೆ ಇಬ್ಬಾಗ ಅಂತ. ಕಾಯ ಅಂದರೆ ಆ ದೇಹ, ಬ್ರಹ್ಮನ ದೇಹದಿಂದ ಇಬ್ಬಾಗವಾಗಿ ಬಂದದ್ದು 2 ರೂಪ. ಅದು ಸ್ವಯಂಭುವ ಮತ್ತು ಶತರೂಪ ದೇವಿ ಅಂತ. ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದಂಥ 2 ಮನುಷ್ಯ ರೂಪಿಯ ಒಂದು ಪ್ರಾಣಿ. ಈ ಸ್ವಯಂಭುವ ಹುಟ್ಟಿದ್ರಿಂದ ಅಲ್ಲಿಂದಲೇ ಮನ್ವಂತರ ಸ್ವಯಂಭುವ ಮನ್ವಂತರ ಅಂತ ಕರೆದರು. ಹೆಂಗಿದೆ ನೋಡಿ, ಇಷ್ಟು ಪ್ರಾಚೀನದ ಕಥೆಯನ್ನು ಬರೆದದ್ದು ದೇಶ. ಕೋಟ್ಯಾಂತರ ವರ್ಷಗಳ ಹಿಂದಿನ ಹಿಸ್ಟ್ರಿಯನ್ನು ಬರೆದಂಥ ದೇಶ ಜಗತ್ತಿನಲ್ಲಿದ್ದರೆ ಅದು ಭಾರತ ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳಬೇಕು. ಏನಿದು ಸಂಕಲ್ಪ ಅನ್ನೋದು ಭಾಳ ಉತ್ತಮವಾಗಿರ್ತಕ್ಕಂಥ ಹೆಸರಂತ ಹೇಳಿದ್ವಿ. ನೀವು ಪೂಜೆಗೆ ಕೂತಾಗ ಕೂಡ ನಿಮ್ಮಲ್ಲಿ ಅಕ್ಷತೆ ಕೊಟ್ಟುಬಿಟ್ಟು ಸಂಕಲ್ಪ ಮಾಡಿ ಅಂತ ಹೇಳ್ತೇನೆ. ಏನು ಅಂತಂದರೆ ಇಂಥ ಸಂದರ್ಭದಲ್ಲಿ, ಇಂಥ ದಿವಸ, ಇಂಥ ನಕ್ಷತ್ರದಿಂದ, ಇಂಥ ರಾಶಿಯಲ್ಲಿ ಹುಟ್ಟಿದಂಥ ಇಂಥ ವ್ಯಕ್ತಿ ನಿನ್ನನ್ನು ಇವತ್ತು ಸ್ತುತಿಸ್ತಾ ಇದ್ದೇನೆ ಎನ್ನುವಂಥ ಒಂದು ಮನಸ್ಸೋ ಇಚ್ಛೆಯ ಒಂದು ಘೋಷಣೆಯನ್ನು ಸಂಕಲ್ಪ ಅಂತ ಕರೆಯೋದು. ಇಡೀ ಸಮುದಾಯವನ್ನು ಸೇರಿದಂಥದ್ದು, ಎಲ್ಲರನ್ನೂ ಸೇರಿಸಿಕೊಳ್ಳೋದಕ್ಕೆ ಸಂಸ್ಕೃತದಲ್ಲಿ ಸಮ್ ಅಂತ ಹೆಸರು. ಅದಕ್ಕೆ ಒಂದು ರೂಪುರೇಷೆಗಳನ್ನು ತಂದು ಅದನ್ನು ನಿಯೋಜಿಸ್ತಕ್ಕಂಥದ್ದಕ್ಕೆ ಕಲ್ಪ ಅಂತ ಹೆಸರು. ಸಾಮಾನ್ಯವಾಗಿ ಈ ದೇಹದಿಂದ ಆಗ್ತಕ್ಕಂಥ ಈ ನಿಯೋಜನೆಯ ಕೆಲಸಕ್ಕೆ ಕಾಯಕಲ್ಪ ಅಂತ ಹೇಳ್ತೀವಿ. ಕಾಯಕಲ್ಪ ಆ ಹೆಸರನ್ನು ಕೇಳಿದೆವು ನಾವು. ಈ ಕಾಯಕಲ್ಪಕ್ಕೆ ಮನಸ್ಸಿನಿಂದ ಸೇರಿ ಆದಂಥ ಕಾಯಕಲ್ಪಕ್ಕೆ ಸಂಕಲ್ಪ ಅಂತ ಹೆಸರು. ನೋಡಿ ಎಂಥ ಮೀನಿಂಗ್ ಇದೆ ಇದಕ್ಕೆ. ಅದರೊಳಗೂ ಕೂಡ ಪ್ರಮೋದರಾಯರ ಬಗ್ಗೆ ನಾವು ಸ್ವಲ್ಪ ಕೇಳಿದ್ದೇವೆ ಅಷ್ಟೇ, ಜಾಸ್ತಿ ಕೇಳಲಿಲ್ಲ. ಇವತ್ತಿಗೂ ಸಹ ನಮ್ಮ ಕರ್ನಾಟಕದ ಹಿಸ್ಟ್ರಿಯನ್ನು ನೋಡಿದಾಗ ರಾಮಕೃಷ್ಣ ಹೆಗಡೆಯವರನ್ನು ನಾವು ಮರೆಯದೇ ಇದ್ದಂತಹ ಒಬ್ಬ ಮುಖ್ಯಮಂತ್ರಿ. ಇವತ್ತಿಗೂ ಅವ್ರನ್ನ ನೆನಪಿಸ್ಕೊಳ್ತೇವೆ.
ಆ ರಾಮಕೃಷ್ಣ ಹೆಗಡೆಯವರ ಜೊತೆಯಲ್ಲಿ ಒಡನಾಡಿಯಾಗಿದ್ದು ರಾಜಕೀಯದಲ್ಲಿ ಸರ್ವ ಜನಾಂಗದ ಜೊತೆಯಲ್ಲಿ ಬೆರೆತು ಎಲ್ಲರಿಗೂ ಬೇಕಾದಂಥವರು ಪ್ರಮೋದ್ ಹೆಗಡೆಯವರಾಗಿದ್ದರು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೇವೆ. ಭಾಳಷ್ಟು ಜನ ರಾಜಕಾರಣಕ್ಕೆ ಬರೋದೇ ಖರ್ಚು ಮಾಡೋದೇ ಜನರನ್ನು ಗಳಿಸೋದಕ್ಕೆ, ಆಮೇಲೆ ಅವರಿಂದ ಓಟ್ ಪಡೆಯೋದಕ್ಕೆ. ಇದನ್ನು ನಾವು ನೋಡೋದು. ತಾನು ರಾಜಕಾರಣದಲ್ಲಿ ಪ್ರತಿನಿಧಿ ಆಗದಿದ್ದರೂ ಕೂಡ ಸಮಾಜದ ಜೊತೆಯಲ್ಲಿ ಸೇರಿ ಇನ್ನೂ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪ್ರಮೋದ್ ಹೆಗಡೆ ಅವರು ಜನಪ್ರತಿನಿಧಿ ಆಗದಿದ್ದರೂ ಕೂಡ ಜನಗಳ ನಿಧಿಯಾಗಿ ಇವತ್ತಿಗೂ ಇದ್ದಾರೆ, ಯಾವತ್ತಿಗೂ ಇರ್ತಾರೆ ಅನ್ನೋದು ಅದು ವಿಶೇಷ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖದುಃಖೇಶು ತಥಾ ಮಾನಾಪಮಾನಯೋಹೋ. ಕೃಷ್ಣ ಹೇಳಿದ ಮಾತು. ಯಾರೇ ಆಗಲಿ ಕೇಳೋದು ದೇವ್ರ ಹತ್ರ ಏನು? ಸಂತೋಷ ಕೊಡುವಂತ, ನನಗೆ ಒಂದಿಷ್ಟು ನೆಮ್ಮದಿ ಕೊಡುವಂತ. ಯಾರು ಹೋಗ್ಬಿಟ್ಟು ನನಗೆ ತುಂಬ ಸಂತೋಷ ಆಗಿದೆ, ಒಂಚೂರು ದುಃಖ ಕೊಡೋ ದೇವ್ರ ಹತ್ರ ಅಂತ ಯಾರು ಕೇಳೋದೇ ಇಲ್ಲ. ಆ ಸಂತೋಷದ ಇನ್ನೊಂದು ಸುಖಕ್ಕೆ ಮೋದ ಅಂತ ಹೆಸರು. ಆ ಮೋದವನ್ನು ಯಾವಾಗಲೂ ಕೊಡೋನು ಯಾರು ಅಂತಂದರೆ ಗಣಪತಿ ಅಂತ. ಹಾಗಾಗಿ ಅವನಿಗೆ ಪ್ರಮೋದ ಅಂತ ಹೆಸರು. ಯಾವತ್ತಿಗೂ ಸಂತೋಷ ಕೊಡೋದು. ಆ ಸಂತೋಷ ಜಾಸ್ತಿ ಸಿಕ್ಕಿದಾಗ ಕೃಷ್ಣ ಹೇಳಿದ ಜಿತಾತ್ಮನಃ ಪ್ರಶಾಂತಸ್ಯ, ನಿನಗೆ ನಿಜವಾದ ಸಂತೋಷ ಸಿಕ್ಕಿದೆ ಅಂತ ಆದಾಗ ಪ್ರಶಾಂತ ಅನ್ನೋದು ಕೂಡ ಸಿಗ್ತದೆ ಅಂತ. ಹಾಗಾಗಿ ಸುಮಾರು ವರ್ಷದ ಹಿಂದೆ ಪ್ರಶಾಂತನೂ ಕೂಡ ಈ ಪ್ರಮೋದನಿಗೆ ಸಿಕ್ಕಿಯಾಗಿದೆ. ಈ ಪ್ರಶಾಂತತೆ ಬಂದಾಗ, ಮಾಡಿದ ಕೆಲಸ ಎಲ್ಲವೂ ಯಶಸ್ವಿಯಾದಾಗ ಕೃಷ್ಣನ ಪ್ರಸಾದ ಅನ್ನೋದು ಕೂಡ ಸಿಗ್ತದೆ ಅಂತ. ಹಾಗಾಗಿ ಪ್ರಮೋದನ ಜೊತೆಗೆ ಪ್ರಶಾಂತವೂ ಸಿಕ್ತು, ಪ್ರಸಾದವೂ ಸಿಕ್ಕಿದ್ರಿಂದ ಅದನ್ನು ಜನರಿಗೆ ಹಂಚತಕ್ಕಂಥ ಸಂಕಲ್ಪವನ್ನು ಪ್ರಮೋದರಾವ್ ಮಾಡಿ 39 ವರ್ಷಗಳನ್ನು ಸಾಗಿಸ್ತಾ ಬರ್ತಾ ಇದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.